ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ತುಂಬಾ ಈಸಿಯಾಗಿರುವಂಥ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು 10 ನಂಬರ್ದು ತುಲಿಪ್ದು ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ವೈಟ್ ಬಟ್ಟೆಯಲ್ಲಿ ನಾನು ಕುಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಬೇಕು. ನಂತರ 4 ಚೈನ್ ಹಾಕೊಬೇಕು. 1 2 3 4. ಸೊ ಇವಾಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಒಂದು ಸಾರಿ. ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳಿಕ್ಕೆ ಈ ರೀತಿ ಚೈನ್ ಹಾಕೊಬೇಕು ಮೊದಲಲ್ಲಿ. ಸೊ ಇದಾದಮೇಲೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳಿ. ನೋಡಿ, 1 2 ಸಾರಿ ದಾರ ಸುತ್ಕೊಬೇಕು. 2 ಸಾರಿ ದಾರ ಸುತ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ನೀಡಲ್ನ ಕ್ರಾಸಾಗಿ ಇಟ್ಕೊಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು, ತುಂಬ ಹತ್ರಕ್ಕೆ ಹಾಕ್ಕೊಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ನೀಡಲ್ನ ಬಟ್ಟೆಗೆ ಹಾಕಿ ದಾರಾನ ಅಲ್ಲಿಂದ ತಗೊಂಬಂದು 2 ದಾರದಲ್ಲಿ 1 ದಾರ ಮಾಡ್ಕೊಳ್ಳಿ. ಮತ್ತೆ 2 ದಾರದಲ್ಲಿ 1 ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸಾರಿ 2 ದಾರದಲ್ಲಿ 1 ಮಾಡ್ಕೊಳ್ಳಿ. ಸೊ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡಿರೋದ್ರಿಂದ ನಮಗಿಲ್ಲಿ ತ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, ಇಷ್ಟು ಗ್ಯಾಪ್ ಇರುತ್ತೆ ಲಾಕ್ ಮಾಡಿರೋದ್ರಿಂದ. ಇವಾಗ ಇಲ್ಲಿ ನಾವು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡಿ, ಈ ರೀತಿ ತುಂಬ ದಪ್ಪನೂ ಬೇಡ, ತುಂಬ ಸಣ್ಣದು ಬೇಡ, 3 mm ಅಷ್ಟು ಬೀಡು. ಸೊ ಇಲ್ಲಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಗೆ ಯಾವುದೇ ರೀತಿಯ ಲಾಕ್ ಮಾಡೋದು ಬೇಡ. ಹಾಗೆ ನೀಡಲ್ ಮೇಲೆ ಮತ್ತೆ 2 ಸಾರಿ ದಾರ ಸುತ್ಕೊಳ್ಳಿ. ನೋಡಿ, ಹೀಗೆ 1 ಸಾರಿ 2 ಸಾರಿ ದಾರ ಸುತ್ಕೊಂಡು ಮೊದಲು ಯಾವ ಪಾಯಿಂಟಿಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಿ ಅದೇ ಪಾಯಿಂಟಿಗೆ ನೋಡಿ, ತುಂಬ ಗ್ಯಾಪ್ ಕೊಡೋದು ಬೇಡ. ಫಸ್ಟ್ ಎಲ್ಲಿ ಮಾಡ್ಕೊಂಡಿದ್ವಿ ಅದೇ ಪಾಯಿಂಟಿಗೆ ಹಾಕಿ ಥ್ರೆಡ್ ತಗೊಂಬಂದು 2 ದಾರದಲ್ಲಿ 1 2 ದಾರದಲ್ಲಿ 1 ಹೀಗೆ 3 ಸಾರಿ ಮಾಡ್ಕೊಳ್ಳಿ. ಸೊ ಇದು ತ್ರಿಬಲ್ ಕ್ರೋಶ ಆಗುತ್ತೆ. ಸೊ ಪ್ರತಿಯೊಂದು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಮತ್ತೆ ದಾರನ ಮೇಲ್ ಮಾಡ್ಕೊಳ್ಳೋಣ, ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳೋಣ. ಮೊದಲು ಎಲ್ಲಿ ನೀಡಲ್ನ ಹಾಕಿದ್ವಿ ಅದೇ ಪಾಯಿಂಟಿಗೆ, ಅದೇ ಪಾಯಿಂಟಲ್ಲಿ ಮತ್ತೆ ನೀಡಲ್ ಹಾಕಿ ದಾರ ತಗೊಂಬರೋಣ. ಮತ್ತೆ 2 ದಾರದಲ್ಲಿ 1 2 ದಾರನ 1 ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಸಾರಿ 2 ದಾರನ 1 ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಆಯಿತು. ಸೊ ಮತ್ತೆ ದಾರನ ಸ್ವಲ್ಪ ಮೇಲ್ ತಂದು ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ರೀತಿ ಪೂರ್ತಿ 8 ಬೀಡನ್ನ ನಾವು ಹಾಕೊಬೇಕು. ಅಲ್ಲಿವರೆಗೂ ಮಾಡ್ಕೊತಾ ಇರಬೇಕು. ಸೊ ಡಿಸೈನ್ ಅಂತೂ ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಬೇಗನೂ ಕಂಪ್ಲೀಟ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳಿ. ಸೇಮ್ ಪಾಯಿಂಟಿಗೆ ಫಸ್ಟು ಎಲ್ಲಿಂದ ದಾರ ತಂದಿದ್ವಿ ಅದೇ ಪಾಯಿಂಟಲ್ಲಿ ಮತ್ತೆ ನೀಡಲ್ ಹಾಕಿ ಥ್ರೆಡ್ ತಗೊಂಬಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿದ್ದೇನೆಂದರೆ, ಪ್ರತಿ ಕಂಬ ಹಾಕಿದಾಗ ಒಂದೇ ಪಾಯಿಂಟಲ್ಲಿ ನಾವು ಥ್ರೆಡ್ನ ತರಬೇಕು. ಬಟ್ಟೆಗೆ ಫಸ್ಟು ಎಲ್ಲಿ ಹೋಲ್ ಮಾಡಿರ್ತೀವಿ ಅದೇ ಪಾಯಿಂಟಲ್ಲಿ ನಾವು ಎಲ್ಲ ತ್ರಿಬಲ್ ಕ್ರೋಶನೂ ಹಾಕ್ಕೊಬೇಕು. ಸೊ ಈ ಡಿಸೈನ್ಗೆ ಇದೇ ರೀತಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯ ಬೇಸ್ ಇರಲ್ಲ. ಕೇವಲ ಒಂದೇ ಸ್ಟೆಪ್ಪಲ್ಲಿ ನಮಗೆ ಆರ್ಚು ಪೂರ್ತಿ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಇದೇ ರೀತಿ ನೀವು 8 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಹಾಗೆಯೇ ತ್ರಿಬಲ್ ಕ್ರೋಶ ಏನು ಮಾಡ್ತೀವಿ ಅದಷ್ಟು ಕೂಡ ನಾವು ಬಟ್ಟೆಯಲ್ಲಿ ಒಂದೇ ಪಾಯಿಂಟ್ಗೆ ಹಾಕೊಬೇಕು. ಯಾವುದೇ ಕಾರಣಕ್ಕೂ ಪಕ್ಕ ಪಕ್ಕ ಹಾಕ್ಕೊಳಕ್ಕೆ ಹೋಗಬೇಡಿ. ಪಕ್ಕ ಪಕ್ಕ ಹಾಕ್ಕೊಂಡ್ರೆ ಆರ್ಚ್ದು ಶೇಪು ಚೆನ್ನಾಗಿ ಬರಲ್ಲ. ಸೊ ಪಕ್ಕ ಪಕ್ಕ ಹೋದಷ್ಟು ಅದು ಪ್ಲೇನಾಗಿ ಬಂದ್ಬಿಡುತ್ತೆ. ಆರ್ಚ್ ಶೇಪಲ್ಲಿ ಅದು ಕಂಪ್ಲೀಟ್ ಆಗಲ್ಲ. ಮತ್ತು ಇಲ್ಲಿ ಲಾಸ್ಟ್ ಹತ್ತತ್ರ ಬರ್ತಾ ಇರಬೇಕಾದ್ರೆ ಪಾಯಿಂಟಿಗೆ ಹಾಕೊಳ್ಳುವಾಗ ಸೊ ಬೀಡ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ಬೋದು ಹೊಸಬ್ರಿಗೆ. ಸೊ ಬ್ಯಾಲೆನ್ಸ್ ಮಾಡಿ ಹಾಕ್ಕೊಬೇಕಿಲ್ಲಿ. ನೋಡಿ ಈ ರೀತಿ ಬೀಡ್ಸ್ ಎಲ್ಲ ಬೆಂಡ್ ಆಗುತ್ತೆ, ಆದರೂ ಪರವಾಗಿಲ್ಲ. ಸೊ ನೀವು ನೀಟಾಗಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ತ್ರಿಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಆರ್ಚ್ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಬೀಡ್ ಬೆಂಡ್ ಆಗೋದ್ರಿಂದ ಆರ್ಚ್ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯ ಬೇಡ. ನೋಡಿ ನಾನಿವಾಗ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೀಡ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ 2 ಸಾರಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಸೇಮ್ ಪಾಯಿಂಟು ನಾವು ಎಲ್ಲಿಗೆ ನೀಡಲ್ ಹಾಕ್ತಿದ್ವಿ ಅದೇ ಪಾಯಿಂಟಿಗೆ ಹಾಕಿ ಅಲ್ಲಿಂದ ಥ್ರೆಡ್ ತಗೊಂಬಂದು 2 ದಾರದಲ್ಲಿ 1 ದಾರ ತಗೊಳ್ಳಿ. ನೋಡಿ ಬೀಡ್ ಎಷ್ಟು ಬೆಂಡ್ ಆಗ್ತಾ ಇದೆ. ಸೊ ಅಷ್ಟು ಬೆಂಡ್ ಆದ್ರೂ ಪರವಾಗಿಲ್ಲ, ಆರ್ಚ್ ಕೊನೆಯಲ್ಲಿ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಇವಾಗ ಪೂರ್ತಿ ಕಂಪ್ಲೀಟ್ ಆಗಿದೆ. ನೋಡಿ 1 2 3 4 5 6 7 8 8 ಬೀಡು ಸಾಕು. 9 ಹಾಕ್ಕೊಂಡ್ರೆ ತುಂಬ ಓವರ್ ಥರ ಆಗುತ್ತೆ. ಇವಾಗ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಪಾಯಿಂಟಲ್ಲಿ ನಾವು ಎಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿದ್ವಿ ಅಲ್ಲಿಗೆ ಲಾಕ್ ಮಾಡೋದು ಬೇಡ. ಸೊ ಅದನ್ನು ಬಟ್ಟೆಗೆ ಅಳತೆ ಮಾಡಿ ಎಲ್ಲಿಗೆ ಎಂಡ್ ಆಗುತ್ತೆ, ಎಲ್ಲಿಗೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನೋಡಿ ಆರ್ಚು ಎಷ್ಟು ನೀಟಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಕುಚ್ಚು ಹಾಕ್ಕೊಳ್ಳಿಕ್ಕೆ ಅಂತೇಳಿ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕಿದ ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳೋಣ. ಸೊ ನೀಡಲ್ನ ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳೋಣ. ಕ್ರಾಸಾಗಿ ಇಟ್ಕೊಳ್ಳಿ, ತುಂಬ ಸ್ಟ್ರೈಟ್ ಮಾಡ್ಕೊಳ್ಳೋದು ಬೇಡ, ತುಂಬಾ ಕ್ರಾಸ್ ಮಾಡ್ಕೊಳ್ಳೋದು ಬೇಡ, ಇಷ್ಟು ಬೆಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಬಟ್ಟೆ ಒಳಗಡೆಗೆ ನೀಡಲ್ ಹಾಕಿ ಥ್ರೆಡ್ ತಗೊಂಬಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 ದಾರದಲ್ಲಿ 1, 2 ದಾರದಿಂದ 1 ದಾರ, ಸೊ ಮತ್ತೆ 2 ದಾರದಿಂದ 1 ದಾರ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಆಗುತ್ತೆ. ಫಸ್ಟು ತ್ರಿಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 1 ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ಯಾವುದೇ ರೀತಿಯ ಲಾಕ್ ಮಾಡೋ ಹಾಗಿಲ್ಲ, ಅದೊಂದು ನೆನ್ಪಿಟ್ಕೊಂಡಿರಿ. ಮೊದಲಿನ ಕಂಬ ಎಲ್ಲಿಗೆ ಪಾಯಿಂಟ್ ಮಾಡಿದ್ವಿ ಅದೇ ಪಾಯಿಂಟಲ್ಲಿ ಮತ್ತೆ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಸೊ ಪ್ರತಿ ಕಂಬ ಕೂಡ ಒಂದೇ ಪಾಯಿಂಟಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಇದೇ ರೀತಿ ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ ಕೊನೆಯಲ್ಲಿ ಕುಚ್ಚು ಕಟ್ಟಲಿಕ್ಕೆ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೊಂದು. ಲಾಕ್ ಆದಮೇಲೆ 2 ಸಾರಿ ಚೈನ್ ಹಾಕ್ಕೊಬೇಕಾಗುತ್ತೆ. ಸೊ ನಾವು ಯಾವುದೇ ಕುಚ್ಚನ್ನ ಎಂಡ್ ಮಾಡಬೇಕಾದ್ರೆ 2 ಚೈನ್ ಹಾಕಿ ಆಮೇಲೆ ಥ್ರೆಡ್ ಕಟ್ ಮಾಡಬೇಕು. ಥ್ರೆಡ್ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಸೊ ಇದನ್ನು ಲಾಸ್ಟಲ್ಲಿ ನಾವು ಗಮ್ ಹಾಕ್ಕೊಂಡು ಹಿಂದೆಗಡೆ ಅಂಟಿಸ್ಕೊಳ್ಬೇಕಾಗುತ್ತೆ, ಥ್ರೆಡ್ಡು ಮುಂದೆಗಡೆ ಕಾಣಿಸ್ತಾ ಇರೋ ಹಾಗೆ. ನೋಡಿ ಕ್ರೋಶೆಯಿಂದ ಈ ರೀತಿ ಒಳಗಡೆ ಎಳೆದ್ರೆ ಸಾಕು, ಅದು ಲಾಕ್ ಆಗಿರುತ್ತೆ. ಸೊ ಅದನ್ನು ಟೈಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಆರ್ಚು ಎಷ್ಟು ನೀಟಾಗಿ ಕಂಪ್ಲೀಟ್ ಆಗಿದೆ.
ಸೊ ನೀವು ಎಲ್ಲ ಕಂಬಗಳನ್ನೂ ಒಂದೇ ಲೆವೆಲ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಇವಾಗ ಕುಚ್ಚು ಕಟ್ಟೆ ಆದಮೇಲೆ ಹೇಗೆ ಕಾಣಿಸುತ್ತೆ ನೋಡೋಣ. ನೋಡಿ, ಗ್ರೀನ್ ಕಾಂಬಿನೇಷನ್ಗೆ ನಾನು ಪಿಂಕ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೊ ಇದಕ್ಕೆ ನಾನು 100 ಎಳೆ ಅಷ್ಟೇ ತಗೊಂಡಿದ್ದೀನಿ. ಆರ್ಚ್ ತುಂಬ ದೊಡ್ಡದಿಲ್ಲದೆ ಇರೋದ್ರಿಂದ ನಾನು ಕುಚ್ಚನ್ನ ತುಂಬ ಜಾಸ್ತಿ ಕಟ್ಟುತ್ತಾ ಇಲ್ಲ. ಸೊ ಬೇಕಂದರೆ ನೀವು 130 ಎಳೆ ಕೂಡ ಕಟ್ಕೊಬೋದು. ನನಗೆ 100 ಎಳೆ ಸಾಕು ಅಂಥೇಳಿ ನಾನು 100 ಎಳೆಗೆ ಡಬಲ್ ಮಾಡಿಕೊಂಡು 200 ಎಳೆಯಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ಸೆಂಟ್ರಲ್ಲಿ ಬೀಡ್ ಹಾಕಿರೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಬೇಗನೆ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ಇನ್ನೊಂದು ಕಲರಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ತಪ್ಪದೆ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.